ಹಲೋ ಎಲ್ರಿಗೂ ನಮಸ್ಕಾರ. ಎಸ್ ಬಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. 19/1/2025 ಕರೆಂಟ್ ಅಫೇರ್ಸ್ ಕೊನೆಯ 2 ದಿನಗಳ ಕರೆಂಟ್ ಅಫೇರ್ಸ್ ನೋಡೋಣ. ಇಂಪಾರ್ಟೆಂಟ್ ಆಗಿರೋ ಪೇಪರ್ ಆರ್ಟಿಕಲ್ಸ್ಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಇದು ಮುಂದೆ ಬರುವಂಥ ಎಕ್ಸಾಮ್ಸ್ಗೆ ತುಂಬ ಅನುಕೂಲ ಆಗುವಂಥ ಟಾಪಿಕ್ಸ್ಗಳನ್ನ 2-3 ದಿನಗಳಿಗೊಮ್ಮೆ ಕ್ಲಬ್ ಮಾಡಿ ಕರೆಂಟ್ ಅಫೇರ್ಸ್ ರೂಪದಲ್ಲಿ ಕೊಡ್ತಾ ಇದ್ದೀನಿ. ಜೊತೆಗೆ ಮಂತ್ಲಿ ಕರೆಂಟ್ ಅಫೇರ್ಸ್ ಎಂಡಲ್ಲಿ ಬರುತ್ತೆ, ನಿಮಗೆ ಅದರಲ್ಲಿ ಎಲ್ಲ ನೋಟ್ಸ್ಗಳು ಅವೈಲೇಬಲ್ ಇರುತ್ತೆ. ಹಾಗಾಗಿ ನೀವು ಅದನ್ನು ಆರಾಮಾಗಿ ನೋಡ್ಕೋಬೋದು. ಪೇಯ್ಡ್ ನೋಟ್ಸ್ ಆಗಿರುತ್ತೆ. ಸೊ ನೋಡಿ, 2024 ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಅವೈಲೇಬಲ್ ಇದೆ. 120 ಪೇ ಮಾಡಿ PDF ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ವಾಟ್ಸ್ಆಪ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ನೀವು 50% ಆಫರಲ್ಲಿ ಜನವರಿ ತಿಂಗಳ ಎಂಡ್ ಒಳಗಡೆ ಏನಾದರೂ 250 ರೂಪಾಯಿಗಳನ್ನ ಪೇ ಮಾಡಿದ್ರೆ ನಿಮ್ಗೆ 2023, 24 ಮತ್ತು 2025 3 ವರ್ಷಗಳ ನೋಟ್ಸ್ ಸಿಗುತ್ತೆ. 2025 ಪ್ರತಿ ತಿಂಗಳ ಎಂಡಿಗೆ ನಿಮಗೆ ಒಂದು ಪ್ರೈವೇಟ್ ಟೆಲಿಗ್ರಾಮ್ ಗ್ರೂಪ್ಗೆ ಆ್ಯಡ್ ಮಾಡ್ತೀವಿ, ಅಲ್ಲಿ ನೋಟ್ಸ್ ಸಿಗ್ತಾ ಹೋಗುತ್ತೆ. ಇಂಟ್ರೆಸ್ಟ್ ಇರೋರು ವಾಟ್ಸಪ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ. ಹಾಗೆ ಪೊಲೀಸ್ ಗ್ರೂಪ್ ಮತ್ತು RRB NTPC ಗ್ರೂಪ್ಗಳು ಕೂಡ ಅವೈಲೇಬಲ್ ಇದೆ. ಜಾಯ್ನ್ ಆಗೋರು ವಾಟ್ಸಪ್ ಮಾಡ್ಬೋದು. ಕಾಶಿಯಲ್ಲಿ ದೇಶದ ಮೊದಲ ನಗರ ಸಾರಿಗೆ ವೇ, ಪ್ರಧಾನಿ ಮೋದಿಯವರ ಕನಸಿನ ಯೋಜನೆ ಇದು. ಪ್ರಧಾನಿ ನರೇಂದ್ರ ಮೋದಿಯವರ ಕನಸಿನ ಯೋಜನೆ ನಗರ ಸಾರಿಗೆಯನ್ನು ಸುಲಭಗೊಳಿಸುವ ಮತ್ತು ಜನನಿಬಿಡ ನಗರವಾದ ವಾರಣಾಸಿಗೆ ಪರಿಸರ ಸ್ನೇಹಿ ಪರಿಹಾರ ಒದಗಿಸುವ ಗುರಿ ಹೊಂದಿರುವ ಮೊದಲ ಸಾರ್ವಜನಿಕ ನಗರ ಸಾರಿಗೆ ರೋಪ್ ಯೋಜನೆಯ ಕೊನೆ ಹಂತ ತಲುಪಿದೆ. ಮೂಲಗಳ ಪ್ರಕಾರ ಅದರ 5 ನಿಲ್ದಾಣಗಳಲ್ಲಿ 3 ನಿಲ್ದಾಣಗಳು ಪ್ರಾಯೋಗಿಕ ಪ್ರಯೋಗಗಳಿಗೆ ಬಹುತೇಕ ಸಿದ್ಧವಾಗಿವೆ. ರೋಪ್ ವೇಯ ಕಂಬಗಳ ಮೇಲೆ ತಂತಿಗಳನ್ನು ಯಶಸ್ವಿಯಾಗಿ ಜೋಡಿಸಲಾಗಿದ್ದು, ಕ್ಯಾಂಟ್, ವಿದ್ಯಾಪೀಠ ಮತ್ತು ರಥಯಾತ್ರಾ ನಿಲ್ದಾಣಗಳನ್ನು ಬಹುತೇಕ ಪೂರ್ಣಗೊಳಿಸಲಾಗಿದೆ. ಇನ್ನು 1 ತಿಂಗಳೊಳಗೆ ಪ್ರಾಯೋಗಿಕ ಹಂತಕ್ಕೂ ಕೂಡ ಇದು ಸಿದ್ಧವಾಗುತ್ತೆ. ಇದು ದೇಶದ ಮೊಟ್ಟ ಮೊದಲ ನಗರ ಸಾರಿಗೆ ರೋಪ್ ವೇ ಆಗುತ್ತೆ. ಕಾಶಿಯಲ್ಲಿ ಇದು ಕಂಡುಬರುತ್ತೆ. ಇಂಪಾರ್ಟೆಂಟ್, ಮುಂದಿನ ದಿನಗಳಲ್ಲಿ ಎಕ್ಸಾಮಲ್ಲಿ ಕ್ವೆಶನ್ ರೈಸ್ ಮಾಡ್ಬೋದು. ನಮ್ಮ ದೇಶದ ಮೊಟ್ಟ ಮೊದಲ ನಗರ ಸಾರಿಗೆ ರೋಪ್ ವೇ ಯಾವ ಸ್ಥಳದಲ್ಲಿದೆ ಅನ್ನೋ ಪ್ರಶ್ನೆಯನ್ನ ರೈಸ್ ಮಾಡ್ಬೋದು. ಜೊತೆಗೆ ಇದು ಉದ್ಘಾಟನೆ ಆದಾಗ ಇನ್ನೂ ಸ್ವಲ್ಪ ಸುದ್ದಿ ಆಗುತ್ತೆ. ಇದು ಪ್ರಧಾನಮಂತ್ರಿಯವರ ಕನಸಿನ ಯೋಜನೆ ಆಗಿರೋದ್ರಿಂದ ಬಹಳ ಸುದ್ದಿ ಆಗುವಂತ ಸಾಧ್ಯತೆ ಇದೆ. ವಾರಣಾಸಿಯ ಕಾಶಿಯಲ್ಲಿ ಇದು ಕಂಡುಬರುತ್ತೆ. ಹಾಗೆ ಎರಡನೇ ಇಂಪಾರ್ಟೆಂಟ್ ಟಾಪಿಕ್, ಈ ವರ್ಷ ನಮ್ಮ ಗಣರಾಜ್ಯೋತ್ಸವಕ್ಕೆ ಬರುವಂತ ಮುಖ್ಯ ಅತಿಥಿಗಳು ಇಂಡೋನೇಷ್ಯಾದ ಅಧ್ಯಕ್ಷರು. ದೇಶದ 76ನೇ ಗಣರಾಜ್ಯೋತ್ಸವ ಇನ್ನೇನು ಸಮೀಪ ಬರ್ತಾ ಇದೆ. ಇಂಡೋನೇಷ್ಯಾದ ಅಧ್ಯಕ್ಷರಾದ ಪ್ರಭಾವೋ ಸುಬಿಯಾಂಟೋ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಹ್ವಾನದ ಮೇರೆಗೆ ಇಂಡೋನೇಷ್ಯಾದ ಅಧ್ಯಕ್ಷರು ಜನವರಿ 25 ಮತ್ತು 26ರಂದು ಭಾರತಕ್ಕೆ ಅಧಿಕೃತ ಭೇಟಿಯನ್ನು ಕೊಡ್ತಾರೆ. ಇಲ್ಲಿ ನಿಮಗೆ ಕ್ವಶನ್ ರೈಸ್ ಆಗೋದು, 2025ರ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಗಳು ಯಾರಾಗಿದ್ದರು ಮತ್ತು ಕ್ವಶನ್ ಅನ್ನು ಸ್ವಲ್ಪ ಚೇಂಜ್ ಮಾಡಿ, ಈ ಬಾರಿ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಂತಹ ಪ್ರಭಾವೋ ಸುಬಿಯಾಂಟೋ ಅವರು ಯಾವ ದೇಶದವರಾಗಿದ್ದರು ಅಂತ ಕೇಳ್ಬೋದು. ಅಥವಾ ಇಂಡೋನೇಷ್ಯಾ ಮತ್ತು ಭಾರತದ ದೇಶಗಳ ನಡುವಿನ ಸಂಬಂಧಕ್ಕೆ ಸಂಬಂಧಪಟ್ಟಂಗೆ ಈ ಹಿಂದೆ ಯಾರಾದರೂ ಇಂಡೋನೇಷ್ಯಾದ ಅಧ್ಯಕ್ಷರು ಭಾರತಕ್ಕೆ ಬಂದಿದ್ರೆ ಅದರ ಮೇಲೆ ಕ್ವಶನ್ ಅನ್ನ ಕೇಳ್ಬೋದು. ಸ್ಟೇಟ್ಮೆಂಟ್ ವೈಸ್ ಕೂಡ ಕ್ವಶನ್ ಅನ್ನ ಕೇಳ್ಬೋದು. ಇವೆಲ್ಲ ನಿಮಗೆ ಮಾಹಿತಿಗಳು ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್, 72 ಅಡಿ ಎತ್ತರದ ಹನುಮ ಮೂರ್ತಿ, ಏಷ್ಯಾದ ಖಂಡದಲ್ಲೇ ಅತಿ ಎತ್ತರದ ಮೂರ್ತಿ ಎಂಬ ಹೆಗ್ಗಳಿಕೆ ಹೊಂದಿರುವ 72 ಅಡಿ ಎತ್ತರದ ಶ್ರೀ ರಾಮ ಲಕ್ಷ್ಮಣರ ಸಮೇತವಾಗಿರ್ತಕ್ಕಂತಹ, ನೋಡಿ, ಏಷ್ಯಾ ಖಂಡದಲ್ಲೇ ಅತಿ ಎತ್ತರದ ಮೂರ್ತಿ ಎಂಬ ಹೆಗ್ಗಳಿಕೆ ಹೊಂದಿರುವ 72 ಅಡಿ ಎತ್ತರದ ಶ್ರೀ ರಾಮ ಲಕ್ಷ್ಮಣರ ಸಮೇತ ಬೃಹಸ್ಪತಿ ಹನುಮ ಏಕಶಿಲಾ ಮೂರ್ತಿಯನ್ನ ಕಾಚರಕನಹಳ್ಳಿ ಶ್ರೀ ಕೋದಂಡರಾಮ ದೇವಸ್ಥಾನ ಆವರಣದಲ್ಲಿ ಅನಾವರಣ ಮಾಡಲಾಗಿದೆ. ಮೂರ್ತಿ ಒಟ್ಟು 480 ಟನ್ ತೂಕವನ್ನು ಹೊಂದಿದ್ದು ಬೃಹತ್ ಕ್ರೇನ್ ನೆರವಿನಿಂದ ಇದನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇದು ರಾಜ್ಯ ಮಟ್ಟದಲ್ಲಿರುವಂತಹ ಪ್ರಚಲಿತ ವಿದ್ಯಮಾನ, ಬಟ್ ನಿಮ್ಗೂ ರಾಷ್ಟ್ರ ಮಟ್ಟದಲ್ಲಿ ಕನೆಕ್ಟ್ ಆಗುತ್ತೆ ಅಂದ್ರೆ ಏಷ್ಯಾ ಖಂಡದಲ್ಲಿ ಅತಿ ಎತ್ತರದ ಮೂರ್ತಿಯನ್ನು ಹೆಗ್ಗಳಿಕೆಯನ್ನು ಇದು ಪಡ್ಕೊಂಡಿರೋದ್ರಿಂದ ಇಂಪಾರ್ಟೆಂಟ್ ನೋಡ್ಕೊಂಡಿರಿ. ಹಾಗೆ 405 ಅಡಿ ಎತ್ತರದ ಸುಮೇರು ಲೋಕಾರ್ಪಣೆ. ನಮ್ಮ ಸಂಸ್ಕೃತಿ, ಪಾವಿತ್ರ್ಯತೆ ಮತ್ತು ಬೌದ್ಧಿಕ ಪರಂಪರೆ ರಕ್ಷಣೆ ನಮ್ಮೆಲ್ಲರ ಸಾಮೂಹಿಕ ಜವಾಬ್ದಾರಿ ಅಂತ ಉಪರಾಷ್ಟ್ರಪತಿಗಳಾದ ಜಗದೀಪ್ ಧನ್ಕರ್ ಅವರು ಮಾಹಿತಿಯನ್ನ ನೀಡಿದ್ರು. ನೋಡಿ, ಇಲ್ಲಿ 405 ಅಡಿ ಎತ್ತರದ ಸುಮೇರು ಪರ್ವತ ಜೀನಬಿಂಬ ಪ್ರತಿಷ್ಠಾನ ಪಂಚಕಲ್ಯಾಣ ಮಹೋತ್ಸವ 15ನೇ ತಾರೀಕು ಪ್ರಾರಂಭ ಆಗಿದ್ದು ಜನವರಿ 26ನೇ ತಾರೀಕುವರೆಗೂ ನಡೆಯುತ್ತೆ. ಜನವರಿ 15ರಿಂದ ಜನವರಿ 26 ತನಕ ನಡೆಯುತ್ತೆ. ದೇಶದ ಅತಿ ದೊಡ್ಡ 405 ಅಡಿ ಎತ್ತರದ ಸುಮೇರು ಪರ್ವತ ಮತ್ತು ನವಗ್ರಹ ತೀರ್ಥಕ್ಷೇತ್ರದ ನಿರ್ಮಾಣ ಕನಸು ನನಸಾಗಿದೆ ಅಂತ ಈ ಸಂದರ್ಭದಲ್ಲಿ ಮಾಹಿತಿಯನ್ನ ಹಂಚಿಕೊಳ್ಳಲಾಗಿದೆ.
ಇದರ ಎತ್ತರ 405 ಅಡಿ, 16 ಅಂತಸ್ತು, 16 ಅರಿಹಂತ ಪ್ರತಿಮೆಗಳು, 13 ಅಡಿ ಎತ್ತರದ ಅರಿಹಂತ ಮೂರ್ತಿಯನ್ನು ಇಲ್ಲಿ ನಾವು ಕಾಣ್ಬೋದಾಗಿರುತ್ತೆ. ನೆಕ್ಸ್ಟ್, ರಾಜ್ಯಾದ್ಯಂತ ಆಶಾ ಕಿರಣ ಯೋಜನೆಯನ್ನು ವಿಸ್ತರಣೆ ಮಾಡಲಾಗಿದೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಉಚಿತ ಕಣ್ಣಿನ ತಪಾಸಣೆ ಮತ್ತು ಕಣ್ಣಿನ ಶಸ್ತ್ರಚಿಕಿತ್ಸೆ ಹಾಗೂ ಕನ್ನಡಕಗಳನ್ನು ವಿತರಣೆ ಮಾಡುವಂತಹ ಪ್ರಮುಖವಾದ ಯೋಜನೆಯಾಗಿ ಪರಿಗಣಿಸುವ ಆಶಾ ಕಿರಣ ಎನ್ನುವ ಯೋಜನೆ. ಆಶಾ ಕಿರಣ ಎನ್ನುವ ಯೋಜನೆಯನ್ನ ಕೇಂದ್ರದ ಅನುದಾನದಲ್ಲಿ ಜಾರಿಗೊಳಿಸೋದಕ್ಕೆ ರಾಜ್ಯ ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿದೆ. ನಮ್ಮ ಕಾನೂನು ಸಚಿವರಾದ HK ಪಾಟೀಲ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಮಾಹಿತಿಯನ್ನ ಹಂಚಿಕೊಂಡಿರ್ತಾರೆ. ಇಂಪಾರ್ಟೆಂಟ್, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ನಿಮಗೆ ನೀಡಲಾಗುತ್ತೆ ಮುಂದಿನ ದಿನಗಳಲ್ಲಿ. ಟೆಲಿಗ್ರಾಮ್ ಅಲ್ಲಿ ಹೆಚ್ಚಿನ ಮಾಹಿತಿಗಳನ್ನು ಶೇರ್ ಮಾಡ್ಕೋತೀನಿ. BPL ಕಾರ್ಡುದಾರರಿಗೆ CT ಸ್ಕ್ಯಾನ್, MRI ಸ್ಕ್ಯಾನ್ ಸೇವೆ ಉಚಿತವಾಗುತ್ತೆ ಈ ಯೋಜನೆಯ ಅನ್ವಯ. ಆಶಾ ಕಿರಣ ಯೋಜನೆ ಇಂಪಾರ್ಟೆಂಟ್, ನೋಡ್ಕೊಂಡಿರಿ. ನೆಕ್ಸ್ಟ್, ಬಾಹ್ಯಾಕಾಶದಲ್ಲಿ ಭಾರತದ ಹೊಸ ಇತಿಹಾಸ, ಸ್ಪೇಡೆಕ್ಸ್ ಪ್ರಯೋಗ ಯಶಸ್ವಿ. ಅಂತರಿಕ್ಷದಲ್ಲಿ ಇಸ್ರೋ ಡಾಕಿಂಗ್. ಡಾಕಿಂಗ್ ಅಂದ್ರೆ ನೋಡಿ, ಮೊದಲನೇದು ಡಾಕಿಂಗ್. ಅನ್ಡಾಕಿಂಗ್ ಅಂದ್ರೆ ಏನಂತ ನಿಮಗೆ ಗೊತ್ತಿರಬೇಕು. ಒಂದು ನೌಕೆ ಜೊತೆ ಇನ್ನೊಂದು ನೌಕೆ ಸೇರ್ಪಡೆಯಾಗುವುದು, ಒಂದು ನೌಕೆ ಜೊತೆ ಮತ್ತೊಂದು ನೌಕೆ ಸೇರ್ಪಡೆಯಾಗುವುದು ಅಥವಾ ನಂಟು ಬೆಸೆಯುವುದಕ್ಕೆ ಡಾಕಿಂಗ್ ಅಂತ ಕರೀತಾರೆ. ಅನ್ಡಾಕಿಂಗ್ ಅಂದರೆ ಬಾಹ್ಯಾಕಾಶದಲ್ಲಿ ಪರಸ್ಪರ ಜೋಡಣೆಯಾಗಿದ್ದ ಎರಡು ನೌಕೆಗಳನ್ನ ಬೇರ್ಪಡಿಸೋದು. ಎರಡು ನೌಕೆಗಳನ್ನ ಬಾಹ್ಯಾಕಾಶದಲ್ಲಿ ಸೇರ್ಪಡೆಗೊಳಿಸಿದ್ರೆ ಅದನ್ನ ಡಾಕಿಂಗ್ ಅಂತಾರೆ. ಎರಡು ಸೇರ್ಪಡೆಯಾಗಿರುವ ನೌಕೆಗಳನ್ನ ಬೇರ್ಪಡಿಸಿದ್ರೆ ಬಾಹ್ಯಾಕಾಶದಲ್ಲಿ ಅದನ್ನ ಅನ್ಡಾಕಿಂಗ್ ಅಂತ ಕರೀತಾರೆ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಜಗತ್ತಿನ ಅಚ್ಚರಿ ಮೇಲೆ ಅಚ್ಚರಿ ಮೂಡಿಸುತ್ತಿರುವಂತಹ ನಮ್ಮ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಗುರುವಾರ ಮತ್ತೊಂದು ಐತಿಹಾಸಿಕ ಸಾಧನೆಯನ್ನ ಮಾಡಿದೆ. ಏನಪ್ಪಾ ಅಂದ್ರೆ, ಕಳೆದ ಡಿಸೆಂಬರ್ 30ರಂದು ಹಾರಿಬಿಡಲಾಗಿದ್ದ ಸ್ಪೇಡೆಕ್ಸ್ 1 ಮತ್ತು 2 ನೌಕೆಗಳನ್ನ ಯಶಸ್ವಿಯಾಗಿ ಡಾಕಿಂಗ್ ಅಂದ್ರೆ ಪರಸ್ಪರ ಜೋಡಣೆ ಮಾಡಲಾಗಿದೆ ಅಂತ ಇಸ್ರೋ ಅಧಿಕೃತ ಮಾಹಿತಿಯನ್ನ ಹಂಚಿಕೊಂಡಿದೆ. ಇದರಿಂದ ಏನು ಅನುಕೂಲ ಅಂತ ನೀವು ಕೇಳುವುದು. ಸ್ವದೇಶಿ ಬಾಹ್ಯಾಕಾಶ ನಿಲ್ದಾಣ ಸ್ಥಾಪನೆಗೆ ವಿವಿಧ ಭಾಗಗಳನ್ನ ಉಡಾವಣೆ ಮಾಡಿ ಜೋಡಣೆ ಮಾಡಬೇಕು. ಅದಕ್ಕೆ ಈ ಪ್ರಯೋಗ ತುಂಬಾ ಅನುಕೂಲ ಆಗತ್ತೆ. ಚಂದ್ರ ಮತ್ತು ಅದರಿಂದಾಚೆಗಿನ ಯಾನಕ್ಕೆ ಈ ಒಂದು ಪ್ರಕ್ರಿಯೆ ಇದೆಯಲ್ಲ, ಡಾಕಿಂಗ್ ಪ್ರಕ್ರಿಯೆ ತುಂಬಾ ಮುಖ್ಯ ಆಗತ್ತೆ. ಅಂತರಿಕ್ಷದಲ್ಲಿ ನೌಕೆಗಳ ಜೋಡಣೆ, ಯಾಂತ್ರಿಕರು, ವಸ್ತುಗಳ ವರ್ಗಾವಣೆಗೂ ಕೂಡ ಅನುಕೂಲ ಆಗತ್ತೆ. ಇವು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಇದಕ್ಕೆ ದೇಶದ ಪ್ರಧಾನಮಂತ್ರಿಗಳು ಕೂಡ ಒಂದು ಹೆಮ್ಮೆಯನ್ನ ವ್ಯಕ್ತಪಡಿಸಿದ್ದಾರೆ. ಉಪಗ್ರಹಗಳ ಬಾಹ್ಯಾಕಾಶ ಡಾಕಿಂಗ್ ಪ್ರಕ್ರಿಯೆಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿರುವ ಇಸ್ರೋದ ವಿಜ್ಞಾನಿಗಳಿಗೆ ಅವರು ಅಭಿನಂದನೆಗಳನ್ನ ಸಲ್ಲಿಸಿರ್ತಾರೆ. ಜೊತೆಗೆ ಈ ಸಾಧನೆಯನ್ನ ಮಾಡಿದ ಜಗತ್ತಿನ 4ನೇ ದೇಶ ಎಂಬ ಹೆಗ್ಗಳಿಕೆಗೆ ನಮ್ಮ ದೇಶ ಪಾತ್ರವಾಗಿದೆ. ಹಾಗಿದ್ರೆ ಮೊದಲ 3 ದೇಶಗಳು ಯಾವುದು? ಅಮೆರಿಕ, ರಷ್ಯಾ ಮತ್ತು ಚೀನಾ ಮೊದಲ 3 ದೇಶಗಳಾಗಿರ್ತವೆ. ಮೊಬೈಲ್ ಪತ್ತೆಗೆ ಸಂಚಾರ ಸಾಥಿ. ಕಳ್ಳತನ ಆಗಿರುವ ಅಥವಾ ಕಳೆದು ಹೋದ ಮೊಬೈಲ್ ಫೋನ್ಗಳನ್ನ ಬ್ಲಾಕ್ ಮಾಡುವುದಕ್ಕಾಗಿ ದೂರ ಸಂಪರ್ಕ ಇಲಾಖೆಯು ಶುಕ್ರವಾರ ಸಂಚಾರ ಸಾಥಿ ಎನ್ನುವ ಹೊಸ ಮೊಬೈಲ್ ಅಪ್ಲಿಕೇಶನ್ ಪರಿಚಯ ಮಾಡಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಈ ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೋಬಹುದು. ಆಂಡ್ರಾಯ್ಡ್, iOS ಕಾರ್ಯಾಚರಣೆ ವ್ಯವಸ್ಥೆ ಇರುವ ಫೋನ್ಗಳಿಗೆ ಈ ಒಂದು ಆ್ಯಪ್ ಲಭ್ಯವಾಗುತ್ತೆ. ಬಳಕೆದಾರರು ಈ ಆ್ಯಪ್ನ ಮೂಲಕ ಅನಾಮಧೇಯ ಕರೆಗಳು ಮತ್ತು ಸಂದೇಶಗಳ ಬಗ್ಗೆ ವರದಿಯನ್ನು ಮಾಡಬಹುದಾಗಿರುತ್ತೆ. ಇದರಿಂದ ವಂಚನೆ ಒಳಗಾಗುವುದು ತಪ್ಪಿಸ್ಕೊಳ್ಳೋದಕ್ಕೆ ಸುಲಭವಾಗುತ್ತೆ. ಫೋನ್ನ ಬ್ಲಾಕ್ ಮತ್ತು ಅನ್ಬ್ಲಾಕ್ ವ್ಯವಸ್ಥೆ. ಕಳೆದು ಹೋದ ಅಥವಾ ಕಳವಾದಂಥ ಫೋನ್ಗಳನ್ನು ತಕ್ಷಣವೇ ಈ ಒಂದು ಮೊಬೈಲ್ ಆ್ಯಪ್ ಅನ್ನು ಬಳಸಿ ಬ್ಲಾಕ್ ಮಾಡಬಹುದು. ಈ ಎಲ್ಲ ಅವಕಾಶಗಳು ಸಂಚಾರ ಸಾಥಿ ಅನ್ನೋ ಒಂದು ಆ್ಯಪ್ ಅಲ್ಲಿ ಸಿಗುತ್ತೆ. ಗುಕೇಶ್ ಮನುಭಾಕರ್ ಅವರಿಗೆ ಖೇಲರತ್ನ ಪ್ರಶಸ್ತಿ. ಒಲಿಂಪಿಕ್ಸ್ನಲ್ಲಿ 2 ಪದಕಗಳನ್ನ ಗಳಿಸಿದಂತಹ ಮನುಭಾಕರ್ ಅವರು ಹಾಗೂ ವಿಶ್ವ ಚೆಸ್ ಚಾಂಪಿಯನ್ ಆಗಿರ್ತಕ್ಕಂಥ ಡಿ ಗುಕೇಶ್ ಅವರಿಗೆ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರು ಪ್ರತಿಷ್ಠಿತ ಮೇಜರ್ ಧ್ಯಾನ್ ಚಂದ್ ಖೇಲರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ದಾರೆ. ಶುಕ್ರವಾರ ನಡೆದ ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿ ಸಮಾರಂಭದಲ್ಲಿ ಈ ಪ್ರಶಸ್ತಿಗಳನ್ನು ಅವರಿಗೆ ಕೊಡಲಾಗಿದೆ. ಇವರನ್ನ ಹೊರತುಪಡಿಸಿ ಪುರುಷರ ಹಾಕಿ ತಂಡದ ನಾಯಕ ಹರ್ಮನ್ಪ್ರೀತ್ ಸಿಂಗ್ ಹಾಗೂ ಪ್ಯಾರಾ ಅಥ್ಲೀಟ್ ಪ್ರವೀಣ್ ಕುಮಾರ್ ಅವರಿಗೂ ಕೂಡ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರತಿಷ್ಠಿತ ಮೇಜರ್ ಧ್ಯಾನ್ ಚಂದ್ ಖೇಲರತ್ನ ಪ್ರಶಸ್ತಿಯನ್ನ ನೀಡಿರ್ತಾರೆ.
ಹರ್ಮನ್‌ಪ್ರೀತ್ ಸಿಂಗ್ ಅವರು ಟೋಕಿಯೋ ಮತ್ತು ಪ್ಯಾರಿಸ್ ಒಲಿಂಪಿಕ್ಸ್‌ನಲ್ಲಿ ಕಂಚಿನ ಪದಕಗಳನ್ನು ಗೆದ್ದ ರಾಷ್ಟ್ರೀಯ ತಂಡದ ನಾಯಕರಾಗಿದ್ರು. ಜಪಾನ್ ಒಲಿಂಪಿಕ್ಸ್‌ನಲ್ಲಿ ಬೆಳ್ಳಿ ಪದಕವನ್ನ ಗಳಿಸಿದಂತಹ ನೋಡಿ ಜಪಾನ್ ಒಲಿಂಪಿಕ್ಸ್‌ನಲ್ಲಿ ಬೆಳ್ಳಿ ಪದಕವನ್ನ ಗಳಿಸಿದಂತಹ ಪ್ರವೀಣ್ ಕುಮಾರ್ ಅವರು ಪ್ಯಾರಿಸ್ ಒಲಿಂಪಿಕ್ಸ್‌ನಲ್ಲಿ ಚಿನ್ನದ ಪದಕವನ್ನ ಗೆದ್ದಿದ್ರು. ಅವರಿಗೆ ಎಡಗಾಲಿನ ಅಂಗವೈಕಲ್ಯ ಇದೆ. ಇದರ ನಡುವೆ ಕೂಡ ಈ ಸಾಧನೆಯನ್ನು ಅವರು ಮಾಡಿದ್ರು. ಸೊ ಅವರ 4 ಚಿತ್ರಗಳನ್ನ ನೀವಿಲ್ಲಿ ನೋಡ್ಬೋದು. ಅಂಡರ್ 19 ಮಹಿಳಾ T20 ವಿಶ್ವಕಪ್ ನಡೀತಾ ಇದೆ. 2ನೇ ಆವೃತ್ತಿಯ ICC ಅಂಡರ್ 19 ಮಹಿಳಾ T20 ವಿಶ್ವಕಪ್ ಶನಿವಾರ ಚಾಲನೆ ಸಿಕ್ಕಿದ್ದಕ್ಕೆ 2023ರಲ್ಲಿ ಚೊಚ್ಚಲ ಆವೃತ್ತಿಯನ್ನು ನಡೆದಿತ್ತು. ಅದನ್ನ ಭಾರತ ತಂಡ ಗೆದ್ದಿತ್ತು. ಜೊತೆಗೆ ಚಾಂಪಿಯನ್ ತಂಡವಾಗಿತ್ತು. ಈಗ ಅದನ್ನ ಉಳಿಸ್ಕೊಳ್ಳೋ ಪ್ರಯತ್ನವನ್ನ ಮಾಡುತ್ತೆ. ಸೊ ಈ ಬಾರಿಯ ಟೂರ್ನಿ ಮಲೇಷ್ಯಾದ ಕೌಲಾಲಂಪುರದಲ್ಲಿ ನಡೆಯುತ್ತೆ. ಇದು ನಿಮಗೆ ಗೊತ್ತಿರಬೇಕು. ಈ ಬಾರಿ ಟೂರ್ನಿಯಲ್ಲಿ 16 ತಂಡಗಳು ಭಾಗವಹಿಸ್ತವೆ. ಈ ಬಾರಿ ಟೂರ್ನಿಯಲ್ಲಿ ಭಾರತದ ಮಹಿಳಾ ತಂಡದ ನಾಯಕಿಯಾಗಿ ಕರ್ನಾಟಕದ ನಿಖಿ ಪ್ರಸಾದ್ ಅವರು ಇರ್ತಾರೆ. ಕರ್ನಾಟಕಕ್ಕೆ ವಿಜಯ್ ಹಜಾರೆ ಟ್ರೋಫಿ, 5ನೇ ಬಾರಿ ಕರ್ನಾಟಕ ಚಾಂಪಿಯನ್. ತಮಿಳುನಾಡು ತಂಡ ಕೂಡ ಇಲ್ಲಿವರೆಗೆ 5 ಬಾರಿ ವಿಜಯ್ ಹಜಾರೆ ಟ್ರೋಫಿಯನ್ನ ಗೆದ್ದಿತ್ತು. ಕರ್ನಾಟಕ ಈ ಬಾರಿ ವಿಜಯ್ ಹಜಾರೆ ಟ್ರೋಫಿಯನ್ನ ಗೆಲ್ಲುವ ಮೂಲಕ ತಮಿಳುನಾಡಿನ ಜೊತೆ ಜಂಟಿಯಾಗಿ ಅತಿ ಹೆಚ್ಚು ಬಾರಿ ಚಾಂಪಿಯನ್ ಆದ ತಂಡ ಅಂತ ಗುರುತಿಸ್ಕೊಂಡಿದೆ. ಸ್ಫೋಟಕ ಬ್ಯಾಟಿಂಗ್ ಮಾಡಿ ಶತಕ ಬಾರಿಸಿದಂತಹ ಸ್ಮರಣ್, ಕೃಷ್ಣಜಿತ್, ಮನೋಹರ್ ಇಲ್ಲಿ ಮುಕ್ತಾಯಗೊಂಡಂತಹ ವಿಜಯ್ ಹಜಾರೆ ಟ್ರೋಫಿ ಪಂದ್ಯಾವಳಿಯ ಫೈನಲ್ ಪಂದ್ಯವನ್ನ ಕರ್ನಾಟಕಕ್ಕೆ ಗೆಲ್ಲಿಸಿಕೊಟ್ಟಿದ್ದಾರೆ. ಇದರೊಂದಿಗೆ ಕರ್ನಾಟಕ ಇತಿಹಾಸದಲ್ಲಿ 5 ಬಾರಿಗೆ ವಿಜಯ್ ಹಜಾರೆ ಪಂದ್ಯಾವಳಿಯ ಫೈನಲ್ ಅನ್ನ ಪ್ರವೇಶಿಸಿ 1 ಬಾರಿ ಕೂಡ ಸೋಲ್ದನೆ ಪ್ರಶಸ್ತಿಯನ್ನ ಗೆದ್ದುಕೊಂಡಿದೆ. ಫೈನಲ್ ನಲ್ಲಿ ಕರ್ನಾಟಕ ತಂಡ ಯಾವ ತಂಡವನ್ನ ಎದುರಿಸಿತು ಅಂದ್ರೆ ವಿದರ್ಭ. ನೋಡಿ ಇಂಪಾರ್ಟೆಂಟ್, ಈ ವರ್ಷದ ಎಕ್ಸಾಮ್ ಅಲ್ಲಿ ನಿಮಗೆ ಕ್ವಶನ್ಸ್ ಅನ್ನ ಕೇಳೋ ಸಾಧ್ಯತೆ ಇರುತ್ತೆ. ಈ ಬಾರಿಯ ವಿಜಯ್ ಹಜಾರೆ ಟ್ರೋಫಿ ತಂಡವನ್ನ ಇದು 2024ರ ಆವೃತ್ತಿ, 25ರದಲ್ಲ, ನೆನಪಲ್ಲಿ ಇಟ್ಕೊಂಡಿರಿ. ವಿಜಯ್ ಹಜಾರೆ ಟ್ರೋಫಿ 2024ನ ಗೆದ್ದ ತಂಡ ಯಾವುದು ಅಂತ ಕೇಳ್ಬೋದು. ಕರ್ನಾಟಕ. ಇದುವರೆಗೂ ಎಷ್ಟು ಬಾರಿ ಅವ್ರು ಗೆದ್ದಿದ್ದಾರೆ? 5 ಬಾರಿ ಗೆದ್ದಿದ್ದಾರೆ. ಇದುವರೆಗೂ ಹೈಯೆಸ್ಟ್ ಗೆದ್ದಂತ ತಂಡ ಯಾವ್ದಿತ್ತು? ತಮಿಳುನಾಡಿತ್ತು, ಅವರು 5 ಬಾರಿ. ಈಗ ಕರ್ನಾಟಕ ಮತ್ತು ತಮಿಳುನಾಡು ಜಂಟಿಯಾಗಿ ಅತಿ ಹೆಚ್ಚು ಬಾರಿ ಚಾಂಪಿಯನ್ ಆಗಿರುವಂತಹ ಪಟ್ಟಿಯನ್ನ ಹಂಚ್ಕೋತಾ ಇದ್ದಾರೆ. ಜೊತೆಗೆ ಈ ಬಾರಿ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ರನ್ನರ್ ಅಪ್ ತಂಡ ಅಥವಾ ಕರ್ನಾಟಕದ ವಿರುದ್ಧ ಇದ್ದಂತ ತಂಡ ಯಾವುದು? ವಿದರ್ಭ ತಂಡ. ಇಷ್ಟು ಮಾಹಿತಿಗಳು ನಿಮಗೆ ಗೊತ್ತಿರಬೇಕಾಗುತ್ತೆ ಈ ಒಂದು ಕ್ವಶನ್ಸ್ ಇಂದ. ಚಾಂಪಿಯನ್ಸ್ ಟ್ರೋಫಿ ಶುರುವಾಗ್ತಾ ಇದೆ. ಫೆಬ್ರವರಿ 19ರಿಂದ ನಡೆಯುವಂತ ICC ಚಾಂಪಿಯನ್ಸ್ ಟ್ರೋಫಿಗೆ ಭಾರತ ತಂಡ ಪ್ರಕಟವಾಗಿದೆ. ಟೀಮ್ ಇಂಡಿಯಾದ ನಾಯಕ ಯಾರಾಗಿರ್ತಾರೆ? ರೋಹಿತ್ ಶರ್ಮಾ ಅವರಾಗಿರ್ತಾರೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಆಲ್ರೆಡಿ ಹಂಚ್ಕೊಂಡಿದ್ದಾರೆ, ಯಾರ್ಯಾರು ಇರ್ತಾರೆ ಅಂತ. ಅದರ ಪಟ್ಟಿಯನ್ನ ಆಲ್ರೆಡಿ ಕೊಡಲಾಗಿದೆ. ಇಲ್ಲಿ ಹೇಳ್ಬೇಕು ಅಂದ್ರೆ ಮೊಹಮ್ಮದ್ ಶಮಿ, ಸ್ಪಿನ್ನರ್ ಕುಲ್ದೀಪ್ ಯಾದವ್, ಗಾಯಗೊಂಡಿருந்து ಚೇತರಿಸಿಕೊಂಡಿರ್ತಕ್ಕಂತಹ ಮೊಹಮ್ಮದ್ ಶಮಿ ಅವರು 2023ರ ವರ್ಲ್ಡ್ ಕಪ್ ಅಲ್ಲಿ ತುಂಬಾ ಅತ್ಯುತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ರು. ಫಿಟ್ನೆಸ್ ಕಳವಳದ ನಡುವೆಯೂ ಜಸ್ಪ್ರೀತ್ ಬುಮ್ರಾ, ವಿರಾಟ್ ಕೊಹ್ಲಿ ಅವರು ತಂಡದಲ್ಲಿ ಸ್ಥಾನವನ್ನ ಪಡ್ಕೊಂಡಿರ್ತಾರೆ. ಜಸ್ಪ್ರೀತ್ ಬುಮ್ರಾ ಅವರದು ಫಿಟ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ. ಫೆಬ್ರವರಿ ತಿಂಗಳಲ್ಲಿ ಅದು ಅನೌನ್ಸ್ಮೆಂಟ್ ಆಗುತ್ತೆ. ಇನ್ನುಳಿದಂತೆ ಮೊದಲ ವಿಕೆಟ್ ಕೀಪರ್ ಆದ್ಯತೆ ರಿಷಬ್ ಪಂತ್ ಮತ್ತು KL ರಾಹುಲ್ ಇರ್ತಾರೆ. ಮೊದಲ ಆದ್ಯತೆ ರಿಷಬ್ ಪಂತ್ ಅವರಿಗೆ ಇರುತ್ತೆ. ಇನ್ನು ಹಾರ್ದಿಕ್ ಪಾಂಡ್ಯ ಅವರು ಇರ್ತಾರೆ ಎಂದಿನಂತೆ. ಆಲ್ರೆಡಿ ಪಟ್ಟಿಯನ್ನ ಕೊಟ್ಟಿದ್ದಾರೆ, ನೀವು ಇದನ್ನ ಚೆಕ್ ಮಾಡ್ಕೋಬಹುದು. ಮೊಹಮ್ಮದ್ ಸಿರಾಜ್ ಅವರೊಬ್ರು ಇಲ್ಲ ತಂಡದಲ್ಲಿ. ಹಾಗೂ ಕರುಣ್ ನಾಯರ್, ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತ ಕರುಣ್ ನಾಯರ್ ಅವರನ್ನ ಆಯ್ಕೆ ಮಾಡ್ಕೊಂಡಿಲ್ಲ. ಹಾಗೆ ಇಶಾನ್ ಕಿಶನ್ ಅವರು ಕೂಡ ತಂಡದಿಂದ ಆಚೆ ಇರ್ತಾರೆ. ಇಷ್ಟು ನಿಮ್ಗೆ ಗೊತ್ತಿರಬೇಕು. ಇದನ್ನು ಮುಂದಿನ ದಿನಗಳಲ್ಲಿ ಇದು ಬಹಳ ಅತ್ಯುನ್ನತವಾದ ಮಾಹಿತಿ ಏನಲ್ಲ. ಚಾಂಪಿಯನ್ಸ್ ಟ್ರೋಫಿ ನಡೆಯುತ್ತಲ್ಲ ಅದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಫೆಬ್ರವರಿ 19ರಿಂದ ನಡೆಯುತ್ತೆ. ಇದನ್ನ ಹೋಸ್ಟ್ ಮಾಡ್ತಿರ್ತಕ್ಕಂಥ ದೇಶ ಪಾಕಿಸ್ತಾನ ಈ ಬಾರಿ 2025. ಆದರೆ ಭಾರತದ ಎಲ್ಲಾ ಪಂದ್ಯಗಳು ದುಬೈಯಲ್ಲಿ ನಡೀತವೆ ಫಾರ್ ಸಮ್ ಸೆಕ್ಯೂರಿಟಿ ರೀಸನ್ಸ್. ಓಕೆ, ಇಷ್ಟು ನಿಮಗೆ ಗೊತ್ತಿರಬೇಕು. ಇನ್ನು ಚಂದ್ರ ಅಪಾಯದಂಚಿನ ತಾಣ. ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹವಾಗಿರುವ ಚಂದ್ರನನ್ನ ಬ್ರಹ್ಮಾಂಡದಲ್ಲಿ ಅಪಾಯದ ಅಂಚಿನಲ್ಲಿರುವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ. ವಿಶ್ವ ಸ್ಮಾರಕಗಳ ನಿಧಿ ಚಂದ್ರನನ್ನ ಪಾರಂಪರಿಕ ತಾಣ ಅಂತ ಘೋಷಣೆ ಮಾಡಿದೆ. ಮುಂದಿನ ವರ್ಷಗಳಲ್ಲಿ ಚಂದ್ರನಿಗೆ ಹವಾಮಾನ ವೈಪರೀತ್ಯವು ಬಾಧಿಸುತ್ತೆ ಅಂತ ಅಂದಾಜು ಮಾಡಲಾಗಿದ್ದು, ಜೊತೆಗೆ ಬಾಹ್ಯಾಕಾಶದಲ್ಲಿನ ಕೆಲವು ವಿದ್ಯಮಾನಗಳು ಚಂದ್ರನಿಗೆ ಧಕ್ಕೆ ತರ್ತವೆ ಅಂತ ಹೇಳಲಾಗ್ತಾ ಇದೆ. ಇದಿಷ್ಟು ಇಂದಿನ ಪ್ರಚಲಿತ ವಿದ್ಯಮಾನಗಳು. ಈ ಎಲ್ಲ ಮಾಹಿತಿಗಳು ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋ. ಧನ್ಯವಾದಗಳು.